ದರ್ಶನ್ ಅವರು ವಿಜಯಲಕ್ಷ್ಮಿ ಅವರ ಮೂಲಕ ಒಂದು ಸಂದೇಶ ಇಲ್ಲಿ ಕೊಡ್ತಾ ಇದ್ದಾರೆ. ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಮೀಡಿಯಾಗೆ ಒಂದು ಸ್ಮಾಲ್ ರಿಕ್ವೆಸ್ಟ್ ಅನ್ನ ಮಾಡ್ಕೊಂತಾರೆ. ದರ್ಶನ್ ಅವ್ರನ್ನ ಟಾರ್ಗೆಟ್ ಮಾಡ್ಲಿಕ್ಕೆ ಕಾರಣಗಳು ಏನಿದೆ? ದರ್ಶನ್ ಅವರು ಮೊದಲಿಗೆ ವಿಜಯಲಕ್ಷ್ಮಿ ಅವರಿಗೆ ಕಾಲ್ ಮಾಡಿದಾಗ ನನ್ನ ಮಗನ ಬಗ್ಗೆ ಮಾತಾಡ್ತಾರೆ, ನನ್ನ ಮಗನ ಬಗ್ಗೆ ಟ್ರೋಲ್ ಮಾಡ್ತಾರೆ. ಇಟ್ಸ್ ಓಕೆ, ಐ ಡೋಂಟ್ ಕೇರ್ ಅನ್ನೋ ರೀತಿಯಲ್ಲಿ ವಿಜಯಲಕ್ಷ್ಮಿ ಅವರು ಮಾತಾಡಿದ್ದಾರೆ. ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ನಾನು ಪಲ್ಲವಿ ಎನ್ ರಾಜ್. ದಿ ಡೆವಿಲ್ ಸಿನಿಮಾ ಈಗಾಗಲೇ ಭರ್ಜರಿಯಾಗಿ ರಾಜ್ಯದಾದ್ಯಂತ ಪ್ರದರ್ಶನವನ್ನ ಕಾಣ್ತಾ ಇದೆ. ಎಲ್ಲೂ ಕಾಣಿಸ್ಕೊಳ್ಳದಂತಹ ವಿಜಯಲಕ್ಷ್ಮಿ ಅವರು ಮೊದಲ ಬಾರಿಗೆ ದರ್ಶನ್ ಅವರಿಗೆ ಬ್ಯಾಕ್ ಬೋನ್ ಆಗಿ ಡೆವಿಲ್ಗೆ ಫೀಲ್ಡ್ಗಿಳಿದು ಸಪೋರ್ಟ್ ಮಾಡ್ತಾರೆ. ಎಸ್, ತನ್ನ ಗಂಡನ ಕಷ್ಟದ ಪರಿಸ್ಥಿತಿಯಲ್ಲಿ ಪ್ರತಿ ಹೆಜ್ಜೆಯಲ್ಲೂ ಕೂಡ ವಿಜಯಲಕ್ಷ್ಮಿ ಅವರು ಸಪೋರ್ಟಿವ್ ಆಗಿ ಅವರ ಪರವಾಗಿ ಅವರ ಧನಿಯಾಗಿ ನಿಂತ್ಕೊತಾರೆ. ಅಷ್ಟೇ ಅಲ್ಲದೆ ಒಂದು ಕಡೆ ಸೆಲೆಬ್ರಿಟೀಸ್ ಅಂದರೆ ದರ್ಶನ್ ಅವರು ಪ್ರೀತಿಸುವಂತಹ ಸೆಲೆಬ್ರಿಟೀಸ್ಗೂ ಕೂಡ ವಿಜಯಲಕ್ಷ್ಮಿ ಅವರು ಧೈರ್ಯವಾಗಿ ನಿಂತ್ಕೊತಾರೆ. ಎಸ್, ಎಲ್ಲೂ ಕಾಣಿಸ್ಕೊಳ್ಳದಂತಹ ವಿಜಯಲಕ್ಷ್ಮಿ ಅವರು, ಎಲ್ಲೂ ಕೂಡ ಸಂದರ್ಶನಗಳನ್ನು ನೀಡಿದಂತಹ ವಿಜಯಲಕ್ಷ್ಮಿ ಅವರು ಫಾರ್ ದಿ ಫಸ್ಟ್ ಟೈಮ್ ಬಹಳ ವರ್ಷಗಳ ನಂತರ ಡಿ ಕಂಪನಿ ಅನ್ನುವಂತಹ ಒಂದು ಯೂಟ್ಯೂಬ್ ಚಾನೆಲ್ಗೆ ಸಂದರ್ಶನವನ್ನು ನೀಡಿದ್ದಾರೆ. ಈಗಾಗಲೇ ನೀವು ಆ ಒಂದು ಸ್ಮಾಲ್ ಗ್ಲಿಮ್ಸ್ನ ನೋಡಿರ್ತೀರಿ. ಒಂದು ಪ್ರೊಮೋವನ್ನು ಡಿ ಕಂಪನಿಯಲ್ಲಿ ಬಿಟ್ಟಿರುವಂಥದ್ದು. ಅಲ್ಲಿ ವಿಜಯಲಕ್ಷ್ಮಿ ಅವರು ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಮಾಡ್ತಾರೆ. ಅಂದರೆ ಸದ್ಯದ ಪರಿಸ್ಥಿತಿ ಹೇಗಿದೆ, ದರ್ಶನ್ ಅವರ ಸದ್ಯದ ಪರಿಸ್ಥಿತಿ ಹೇಗಿದೆ, ಅವರ ಆರೋಗ್ಯ ಹೇಗಿದೆ, ಯಾಕೆ ದರ್ಶನ್ ಅವ್ರನ್ನ ಟಾರ್ಗೆಟ್ ಮಾಡಿ ಮಾತಾಡ್ತಾ ಇದ್ದಾರೆ, ಅಂತಹವರಿಗೆ ಮಾತಿನ ಮೂಲಕ ಒಂದು ತಿರುಗೇಟನ್ನು ನೀಡಿದ್ದಾರೆ. ಹಾಗೆ ದರ್ಶನ್ ವಿರೋಧಿಗಳು ಯಾರೆಲ್ಲ ಇದ್ದಾರೆ ಅವರ ಬಗ್ಗೆಯೂ ಸಹ ವಿಜಯಲಕ್ಷ್ಮಿ ಅವರು ಯಾಕೆ ವಿರೋಧಿಸ್ತಿದ್ದಾರೆ, ಯಾಕೆ ದರ್ಶನ್ ಅವ್ರನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ, ದರ್ಶನ್ ಅವ್ರನ್ನೇ ಟಾರ್ಗೆಟ್ ಮಾಡಲಿಕ್ಕೆ ಕಾರಣಗಳು ಏನಿದೆ, ದರ್ಶನ್ ಅವ್ರನ್ನ ಒಂದು ಕಡೆ ಟಾರ್ಗೆಟ್ ಮಾಡಿದ್ರೆ ಈತ ಸೆಲೆಬ್ರಿಟಿಗಳನ್ನು ಕೂಡ ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಯಾಕೆ ಟಾರ್ಗೆಟ್ ಮಾಡ್ತಿದ್ದಾರೆ ಅನ್ನುವಂತಹ ಒಂದಷ್ಟು ವಿಚಾರಗಳನ್ನು ಚರ್ಚೆ ಮಾಡಿದ್ದಾರೆ. ಹಾಗೆ ಆ ಒಂದಷ್ಟು ವಿಷಯಗಳು ಅವರ ಫ್ಯಾಮಿಲಿಗೆ, ಅವರ ಮಗ ವಿನಿಶ್ ಅವರಿಗೆ, ಹಾಗೆ ವಿಜಯಲಕ್ಷ್ಮಿ ಅವರಿಗೆ ಯಾವ ರೀತಿ ಎಫೆಕ್ಟ್ ಆಗಿದೆ ಅನ್ನುವಂತಹ ವಿಚಾರವನ್ನು ಕೂಡ ಹೇಳ್ತಾರೆ. ಸೊ ರ್ಯಾಂಡಮ್ ಆಗಿ ಆ ಒಂದು ಪ್ರೊಮೋದಲ್ಲಿ ಏನೆಲ್ಲ ವಿಚಾರವನ್ನು ಚರ್ಚೆ ಮಾಡಿದ್ದಾರೆ, ಸೊ ಅದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ಸೊ ಮೊದಲನೇದಾಗಿ ಅವರು ದರ್ಶನ್ ಅವರ ಆರೋಗ್ಯದ ಬಗ್ಗೆ ಮಾತಾಡಿದ್ದಾರೆ. ಅಂದರೆ ಅವರಿಗೆ ಬೆನ್ನು ನೋವು ಹೇಗಿತ್ತು, ಶೂಟಿಂಗ್ ಟೈಮ್ನಲ್ಲೂ ಕೂಡ ಅವರು ಬೆನ್ನು ನೋವಿಂದ ಒದ್ದಾಡ್ತಾ ಇದ್ರು. ಆದರೂ ಕೂಡ ಪ್ರೊಡ್ಯೂಸರ್ಸು ನನ್ನ ನಂಬಿ ಬಂಡವಾಳ ಹಾಕಿದ್ದಾರೆ, ಆ ಕಾರಣಕ್ಕೆ ನಾನು ರೆಸ್ಟ್ ಮಾಡ್ಬೋದಿತ್ತು ದರ್ಶನ್ ಅವರು. ಬಟ್ ಅವರು ರೆಸ್ಟ್ ಮಾಡದೆ ಇಲ್ಲಿ ಬಂದು ಶೂಟಿಂಗ್ನಲ್ಲಿ ಭಾಗವಹಿಸಿ ಡೆವಿಲ್ ಚಿತ್ರೀಕರಣ ಕೂಡ ಕಂಪ್ಲೀಟ್ ಮಾಡಿದ್ದಾರೆ. ಆ ವಿಚಾರದ ಬಗ್ಗೆ ಕೂಡ ಮಾತಾಡಿದ್ದಾರೆ. ಅದಾದ ನಂತರದಲ್ಲಿ ಕೂಡ ದರ್ಶನ್ ಅವರು ಮೊದಲಿಗೆ ವಿಜಯಲಕ್ಷ್ಮಿ ಅವರಿಗೆ ಕಾಲ್ ಮಾಡಿದಾಗ ಒಂದು ವಿಚಾರ ಕೇಳಿದ್ರಂತೆ. ಅಂದರೆ ಫಸ್ಟ್ ಡೇ 12 ಗಂಟೆ ಆ ರೀತಿಯಾಗಿ ಕಾಲ್ ಮಾಡಿ ಕೇಳಿದ್ರಂತೆ, ನನ್ನ ಸೆಲೆಬ್ರಿಟೀಸ್ಗಳು ಏನಂದ್ರು ಸಿನಿಮಾ ನೋಡಿ, ಮಜಾ ಕೊಡ್ತಾ, ಜನರಿಗೆ ಮಜಾ ಕೊಡ್ತಾ, ಎಷ್ಟು ಜನ ಬಂದಿದ್ರು ಸಿನಿಮಾ ನೋಡಲಿಕ್ಕೆ, ಹೇಗೆ ಏನಂದ್ರು ಅವರು ಸೆಲೆಬ್ರಿಟೀಸು, ಹಾಗೆ ಪ್ರೊಡ್ಯೂಸರ್ ಹ್ಯಾಪಿನಾ, ಅವ್ರು ಸಂತೋಷವಾಗಿದ್ದಾರೆ, ಅವ್ರ ಸಂತೋಷ ನಮಗೆ ಮುಖ್ಯ, ಈ ರೀತಿಯಾಗಿ ಒಂದಷ್ಟು ಮಾತಾಡಿದ್ರಂತೆ. ಅಂದರೆ ದರ್ಶನ್ ಅಂತ ಅಂದಾಗಲೂ ಕೂಡ ಹಿಂದಿನಿಂದಲೂ ಕೂಡ ಅವರು ಪ್ರೊಡ್ಯೂಸರ್ಸ್ಗೆ, ನನ್ನನ್ನು ನಂಬಿ ಬಂಡವಾಳ ಹಾಕಿರುವಂತಹ ಪ್ರೊಡ್ಯೂಸರ್ಸ್ಗೆ ಯಾವುದೇ ರೀತಿ ಮೋಸ ಆಗಬಾರ್ದು ಅನ್ನುವಂತಹ ಮೈಂಡ್ ಸೆಟ್ಟನ್ನೇ ಅವರು ಇಟ್ಕೊಂಡ್ಬಂದಿರುವಂಥದ್ದು. ಕೆಲಸನ 100% ದೇವರ ರೀತಿ ಅವರು ಪೂಜೆ ಮಾಡ್ತಾರೆ. ದೇವರನ್ನ ಯಾವ ಲೆವೆಲ್ಗೆ ಪೂಜೆ ಮಾಡ್ತಾರೆ, ಅದಕ್ಕಿಂತ ಹೆಚ್ಚಾಗಿ ಅವರು ಕೆಲಸನ ಗೌರವಿಸ್ತಾರಂತೆ, ಕೆಲಸನೇ ದೇವರಂತ ಪೂಜೆ ಮಾಡ್ತಾರಂತೆ. ಆ ಒಂದು ವಿಚಾರವನ್ನು ಕೂಡ ವಿಜಯಲಕ್ಷ್ಮಿ ಅವರು ಇಲ್ಲಿ ಚರ್ಚೆ ಮಾಡಿದ್ದಾರೆ. ಆನಂತರದಲ್ಲಿಯೂ ಕೂಡ ವಿಜಯಲಕ್ಷ್ಮಿ ಅವರಿಗೆ, ಹಾಗೆಯೇ ಅವರ ಮಗ ವಿನೀಶ್ ಅವರಿಗೆ, ಅವರ ಫ್ಯಾಮಿಲಿಯವರಿಗೆ ಸಂಬಂಧಪಟ್ಟ ಒಂದಷ್ಟು ನೆಗೆಟಿವ್ ಟ್ರಾಲ್ಸ್ಗಳು ಕೆಲವೊಂದಷ್ಟು ದಿನಗಳಿಂದ ನೀವು ಕೂಡ ನೋಡಿರ್ತೀರ. ಅದ್ರ ಬಗ್ಗೆ ಕೂಡ ಅವರು ಮಾತಾಡಿದರೆ, ನನ್ನ ಮಗನ ಬಗ್ಗೆ ಮಾತಾಡ್ತಾರೆ, ನನ್ನ ಮಗನ ಬಗ್ಗೆ ಟ್ರೋಲ್ ಮಾಡ್ತಾರೆ. 90% ನಾನು ಆ ಟ್ರೋಲ್ಗಳನ್ನೇ ನೋಡೋದಿಲ್ಲ. ಫಾರ್ ದಿ ಫಸ್ಟ್ ನಾನು ಆ ಟ್ರೋಲ್ಗಳನ್ನು, ನೆಗೆಟಿವ್ ಕಮೆಂಟ್ಸ್ನ ನೋಡೋದೇ ಇಲ್ಲ. ನೋಡಿದಾಗ ಹರ್ಟ್ ಆಗುತ್ತೆ. ಇಟ್ಸ್ ಓಕೆ, ಐ ಡೋಂಟ್ ಕೇರ್ ಅನ್ನೋ ರೀತಿಯಲ್ಲಿ ವಿಜಯಲಕ್ಷ್ಮಿ ಅವರು ಮಾತಾಡಿದ್ದಾರೆ. ಸೊ ಈ ಒಂದಷ್ಟು ವಿಚಾರಗಳನ್ನು ಕೂಡ ಚರ್ಚೆ ಮಾಡಿದ್ದಾರೆ. ನನ್ನ ಮಗನ ಬಗ್ಗೆ ಮಾತಾಡಿದ್ರು ನಾನು ಕೇರ್ ಮಾಡಲ್ಲ, ನನ್ನ ಬಗ್ಗೆ ಮಾತಾಡಿದ್ರು ಕೂಡ ನಾನು ಕೇರ್ ಮಾಡಲ್ಲ. ಅಂದರೆ ದರ್ಶನ್ ಅವರು ವಿಜಯಲಕ್ಷ್ಮಿ ಅವರ ಮೂಲಕ ಒಂದು ಸಂದೇಶ ಇಲ್ಲಿ ಕೊಡ್ತಾ ಇದ್ದಾರೆ ಅವರ ಫ್ಯಾನ್ಸ್ಗಳಿಗೂ ಕೂಡ. ನೀವು ಯಾರೇ ಏನೇ ನಮ್ಮ ಬಗ್ಗೆ ಮಾತಾಡಿದ್ರು ಕೂಡ ನೀವು ತಲೆ ಕೆಡಿಸ್ಕೊಳ್ಬೇಡಿ, ಈ ರೀತಿಯಾಗಿ ಒಂದು ಸಂದೇಶವನ್ನು ಕೂಡ ಇಲ್ಲಿ ಕೊಡ್ತಾರೆ. ಅನಂತರದಲ್ಲಿ ಈ ನೆಗೆಟಿವ್ ಕಮೆಂಟ್ಸ್ ಅನ್ನೋದು ಏನು ಬರುತ್ತೆ, ಈ ನೆಗೆಟಿವ್ ಕಮೆಂಟ್ಸನ್ನು ನಾನು ನೋಡೋದೇ ಇಲ್ಲ. ಫಸ್ಟ್ ಆಫ್ ಆಲ್ ಅದು ನೋಡಿದ್ರೆ ಅಲ್ವಾ ನಮಗೆ ಗೊತ್ತಾಗುತ್ತೆ, ನಾನು ನೋಡೋದೇ ಇಲ್ಲ, ಸೊ ನನಗದು ಗೊತ್ತೇ ಇಲ್ಲ ಅನ್ನೋ ರೀತಿಯಲ್ಲಿ ಕೂಡ ಅವರು ಮಾತಾಡ್ತಾರೆ. ಹಾಗೆ ಇನ್ನೊಂದು ವಿಚಾರವನ್ನು ಹೇಳ್ತಾರೆ. ದರ್ಶನ್ ಅವರು ಒಂದು ಜೈಲಿಗೆ ಹೋದಂತಹ ಸಂದರ್ಭದಲ್ಲಿ ಈ ಹಿಂದೆ ಬೇಲ್ ಸಿಗುವಂತಹ ಹಿಂದೆ ಒಂದಷ್ಟು ಇಶ್ಯೂಸ್ಗಳು ಕ್ರಿಯೇಟ್ ಆಗುತ್ತೆ. ಹೆಣ್ಮಕ್ಳ ಮೇಲೆ ಅವರ ಅಭಿಮಾನಿಗಳು ಹೆಣ್ಮಕ್ಳಿಗೆ ಅವಾಚ್ಯ ಶಬ್ದವನ್ನು ಬಳಸ್ತಾರೆ, ಹೆಣ್ಮಕ್ಳ ವಿರುದ್ಧ ಟ್ರೋಲ್ ಮಾಡ್ತಾರೆ, ಅವ್ರ ಮನೇಲಿ ಏನು ಹೆಣ್ಮಕ್ಳು ಇರೋದಿಲ್ವಾ, ಈ ರೀತಿಯಾಗಿ ಒಂದಷ್ಟು ಟ್ರೋಲ್ ಆಗುತ್ತೆ. ಸೊ ದರ್ಶನ್ ಅವರ ಫ್ಯಾನ್ಸ್ಗೆ ಹೆಣ್ಮಕ್ಳಿಗೆ ಹೇಗೆ ರೆಸ್ಪೆಕ್ಟ್ ಕೊಡಬೇಕು ಅನ್ನೋದು ಗೊತ್ತು, ಹೆಣ್ಮಕ್ಳನ್ನ ಹೇಗೆ ಟ್ರೀಟ್ ಮಾಡಬೇಕು ಅನ್ನೋದು ಗೊತ್ತು ಅನ್ನೋದನ್ನ ವಿಜಯಲಕ್ಷ್ಮಿ ಅವರು ಇಲ್ಲಿ ಹೇಳ್ತಾರೆ. ಅಂದರೆ ಈ ರೀತಿಯಾಗೆಲ್ಲ ಯಾಕೆ ಮಾತಾಡ್ತಾರೆ ಅಂದರೆ ಎಲ್ಲದನ್ನೂ ನೋಡಿರ್ತಾರೆ, ಎಲ್ಲದನ್ನೂ ಅಬ್ಸರ್ವ್ ಮಾಡಿರ್ತಾರೆ. ನಾವು ಅಂದ್ಕೊಳ್ಬೋದು ಸೋಷಿಯಲ್ ಮೀಡಿಯಾ ಅನ್ನೋದು ಒಂದು ದೊಡ್ಡ ಸಮುದ್ರ, ನಾನೇನೋ ಒಂದು ಪೋಸ್ಟ್ ಮಾಡ್ತೀನಿ ಅಥವಾ ನಾನೇನೋ ಒಂದು ಕೆಟ್ಟದಾಗ ಕಮೆಂಟ್ ಮಾಡ್ತೀನಿ, ಯಾರೂ ನೋಡಲ್ಲ ಕೆಲವೊಬ್ಬರು ಅಂತ. ಬಟ್ ಎಲ್ಲರೂ ಎಲ್ಲದನ್ನೂ ಅಬ್ಸರ್ವ್ ಮಾಡ್ತಿದ್ದಾರೆ. ಸೊ ವಿಜಯಲಕ್ಷ್ಮಿ ಅವರ ಮಾತಿನ ಮೂಲಕ ಈ ಒಂದು ಮೆಸೇಜನ್ನ ಅವರು ಹೇಳ್ತಾ ಇದ್ದಾರೆ. ಸೊ
ದರ್ಶನ್ ಅವರು ಕಾಲ್ ಮಾಡ್ತಾರಂತೆ ಸಿನಿಮಾ ಮುಗಿದ ಮೇಲೆ. ಆ ಸಂದರ್ಭದಲ್ಲಿ ಆ ಕಾನ್ವರ್ಸೇಷನ್ ಏನಾಯ್ತು, ಕಂಪ್ಲೀಟ್ ಕಾನ್ವರ್ಸೇಷನ್ ಅನ್ನು ಕೂಡ ಹೇಳಿದ್ದಾರೆ. ಅದರ ಪ್ರೊಮೋದಲ್ಲಿ ಅದರ ಬಿಟ್ಸ್ಗಳನ್ನ ಹಾಕಿದ್ದಾರೆ. ಸೊ ನೀವು ಅದನ್ನು ಕೂಡ ನೋಡಿರಬಹುದು. ಸೊ ಅವ್ರು ಇಲ್ದಲೇ ಇದ್ರು, ಫ್ಯಾನ್ಸು ಒಂದು ಜಾತ್ರೆಯನ್ನು ಮಾಡಿದ್ದಾರೆ. ಅವ್ರು ಇಲ್ದಲೇ ಇದ್ರು, ಹಬ್ಬದ ರೀತಿ ಸೆಲೆಬ್ರೇಟ್ ಮಾಡಿದ್ದಾರೆ. ಡೆವಿಲ್ ಸಿನಿಮಾವನ್ನ ಜನ ಕೈ ಹಿಡಿತಾರೆ ಅನ್ನೋದನ್ನ ನಂಬಿಕೊಂಡೆ ದರ್ಶನ್ ಅವರು ಸಿನಿಮಾ ಮಾಡಿದ್ದಾರೆ. ಅವರಿಗೆ ಬಹಳ ಖುಷಿ ಆಯಿತು ಅನ್ನೋ ರೀತಿಯಲ್ಲಿ ಹೇಳ್ತಾರೆ. ಕೈ ಹಿಡಿದಿದ್ದಾರೆ, ಫ್ಯಾನ್ಸ್ ಕೈ ಹಿಡಿದಿದ್ದಾರೆ ನಮ್ಮ ಸಿನಿಮಾನ, ನನ್ನನ್ನು ಕೈ ಹಿಡಿದಿದ್ದಾರೆ, ನನ್ನ ಸಿನಿಮಾವನ್ನು ಕೈ ಹಿಡಿದಿದ್ದಾರೆ ಅನ್ನೋ ರೀತಿಯಲ್ಲಿ ಇಲ್ಲಿ ಹೇಳ್ತಾರೆ. ಅನಂತರದಲ್ಲಿ ದರ್ಶನ್ ನನ್ನ ಫ್ಯಾನ್ಸು ನನ್ನನ್ನು ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತಾ ಇದ್ದಾರೆ ಅನ್ನುವಂತಹ ಮಾತು ದರ್ಶನ್ ಅವರು ವಿಜಯಲಕ್ಷ್ಮಿ ಅವ್ರ ಮೂಲಕ ಹೇಳಿದಾರಂತೆ. ಅದನ್ನು ಕೂಡ ವಿಜಯಲಕ್ಷ್ಮಿ ಅವರು ಸಂತೋಷದಿಂದ ಹೇಳ್ಕೊಳ್ತಾರೆ. ಒಂದು ವರ್ಷದ ಹಿಂದೆ ಏನಾಯಿತು, ಆ ಒಂದು ಶಾಕಿಂಗ್ ನ್ಯೂಸ್ ಬಂದಾಗ ಅವ್ರಿಗೆ ಏನು ಅನ್ನಿಸ್ತು, ಆ ಒಂದು ಫಸ್ಟ್ ರಿಯಾಕ್ಷನ್ ಅನ್ನು ಕೂಡ ಈ ಹಿಂದೆ ಎಲ್ಲೂ ಕೂಡ ವಿಜಯಲಕ್ಷ್ಮಿ ಅವರು ಹೇಳ್ಕೊಂಡಿಲ್ಲ. ಸೊ ಅದನ್ನು ಕೂಡ ಅವ್ರು ಹೇಳ್ಕೊಂಡಿದ್ದಾರೆ. ಆ ಸಂದರ್ಭದಲ್ಲಿ ಅವರು ಅದನ್ನ ಹೇಗೆ ತಗೊಂಡ್ರು, ಆ ಟೈಮು ಹೇಗಿತ್ತು ಅಂತಂದರೆ ಬಹಳ ಕಷ್ಟ. ಯಾವುದೇ ಹೆಣ್ಮಕ್ಳಿಗಾಗಿರಬಹುದು ಬಹಳ ಕಷ್ಟ. ತನ್ನ ಗಂಡ ಕಷ್ಟದಲ್ಲಿದ್ದಾರೆ. ಸೊ ಆ ಸಮಯದಲ್ಲಿ ಈ ಕಡೆ ಅಷ್ಟೂ ಜನನೂ ಕೂಡ ನಮ್ಮನ್ನು ವಿರೋಧಿಸ್ತಾ ಇದ್ದಾರೆ. ಈ ನಡುವೆ ಒಂದು ಹೆಣ್ಣು ಅಲ್ಲಿ ಹೋಗಿ ಹೋರಾಡಿ ತನ್ನ ಗಂಡನ ಪರವಾಗಿ ಧನಿಯಾಗಿ ನಿಂತು ಆ ಹೆಣ್ಣಿಗೆ ಧನಿಯಾಗಿದ್ದು ದರ್ಶನ್ ರವರ ಸಾಮ್ರಾಜ್ಯ. ಸೆಲೆಬ್ರಿಟೀಸ್ ಅಂತಂದರೆ ತಪ್ಪಾಗೋದಿಲ್ಲ. ಆ ಸಂದರ್ಭದಲ್ಲಿ ಏನಾಯಿತು, ಶಾಕಿಂಗ್ ನ್ಯೂಸ್ ಅನ್ನು ಕೂಡ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಆ ರೀತಿಯ ಒಂದು ಘಟನೆ ನಡೆಯುತ್ತೆ ಅಂತಲೇ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಆಗದಂತಹ ವಿಚಾರದ ಬಗ್ಗೆಯೂ ಕೂಡ ಮಾತಾಡಿದ್ದಾರೆ. ದರ್ಶನ್ ರವರು ಕೆಲಸನ ಯಾವ ರೀತಿ ಇಷ್ಟಪಡ್ತಾರೆ, ಯಾವ ರೀತಿ ಪೂಜಿಸ್ತಾರೆ, ಅದ್ರ ಬಗ್ಗೆ ಸುದೀರ್ಘವಾಗಿ ವಿಜಯಲಕ್ಷ್ಮಿ ಅವರು ಮಾತಾಡಿದ್ದಾರೆ. ಸೊ ನೀವು ಅದನ್ನು ಎಪಿಸೋಡ್ ಬಂದಾಗಲೇ ಕಣ್ ತುಂಬಿಕೊಳ್ಬಹುದು. ಬಿಕಾಸ್ ಅಷ್ಟು ಒಂದೊಂದು ಅವರು ಮಾತಾಡಿರುವಂತಹ ಅವ್ರು ಬಳಸಿರುವಂತಹ ಪದಗಳು ಕೂಡ ಪ್ರಾಪರ್ ಆಗಿದೆ. ಅವ್ರು ಏನು ಕಷ್ಟಪಟ್ಟಿದ್ರು ಡೆವಿಲ್ ಶೂಟಿಂಗ್ ಟೈಮಲ್ಲೆಲ್ಲ. ಏನಕ್ಕೆ, ಯಾಕೆಂದರೆ ಡೆವಿಲ್ ಶೂಟಿಂಗ್ ಟೈಮ್ನಲ್ಲಿ ಆಲ್ಮೋಸ್ಟ್ ವಿಜಯಲಕ್ಷ್ಮಿ ಅವರೇ ದರ್ಶನ್ ಅವರ ಜೊತೆ ನಿಂತಿರೋದ್ರಿಂದ ಸೊ ಆ ಸಮಯದಲ್ಲಿ ಏನಾಯಿತು ಅಂತ ಕಂಪ್ಲೀಟ್ ಆಗಿ ಹೇಳ್ಕೊಂಡಿದ್ದಾರೆ. ಅದಾದ ನಂತರದಲ್ಲಿ ದರ್ಶನ್ ಅವರು ಒಂದು ಮಾತು ಹೇಳ್ತಾರಂತೆ, ಅಭಿಮಾನಿಗಳ ಋಣನ ತೀರ್ಸೋಕೆ ಸಾಧ್ಯನೇ ಇಲ್ಲ. ನಾನು ಎಷ್ಟು ಜನ್ಮ ಎತ್ತಿ ಬಂದ್ರೂ ಕೂಡ ಆ ಒಂದು ಋಣನ ತೀರ್ಸೋಕೆ ಸಾಧ್ಯವಿಲ್ಲ ಅನ್ನುವಂತಹ ಮಾತನ್ನು ಹೇಳ್ತಾರಂತೆ. ಅದನ್ನು ಕೂಡ ವಿಜಯಲಕ್ಷ್ಮಿ ಅವರು ಹೇಳಿದ್ದಾರೆ. ಸೊ ನಂತರದಲ್ಲಿ ಸಿನಿಮಾ ಹೇಗಿದೆ, ನನ್ನ ಸೆಲೆಬ್ರಿಟೀಸ್ ಏನಂದ್ರು, ಸೆಲೆಬ್ರಿಟೀಸ್ ಎಲ್ಲರೂ ಮಜಾ ಮಾಡಿದ್ರಾ, ನಿನಗೆ ಸಿನಿಮಾ ನೋಡಿ ಹೇಗೆ ಅನ್ನಿಸ್ತು, ಸಿನಿಮಾ ತುಂಬ ಚೆನ್ನಾಗಿ ಬಂದಿದ್ಯಾ, ಹೇಗಿದೆ ಸಿನಿಮಾ ಅಂತ ಕೇಳಿದ್ರಂತೆ. ಬಹುಶಃ ಅವರೇನಾದರೂ ಈ ಒಂದು ಕ್ಷಣದಲ್ಲಿ ಇದ್ದಿದ್ರೆ ಒಂದು 3 ದಿನದಿಂದ ನಡೀತಿರುವಂತಹ ಜಾತ್ರೆನ ನೋಡಿ ಅದೆಷ್ಟು ಖುಷಿ ಪಡ್ತಿದ್ರೋ ಏನೋ ಗೊತ್ತಿಲ್ಲ. ಬಟ್ ವಿಜಯಲಕ್ಷ್ಮಿ ಅವರ ಮೂಲಕ ಅವರು ಆ ಒಂದು ಸಂತಸವನ್ನು ಅನುಭವಿಸ್ತಾ ಇದ್ದಾರೆ, ಆ ಒಂದು ಸಂಭ್ರಮವನ್ನು ಅವರು ಅನುಭವಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಆ ಪ್ರೊಡ್ಯೂಸರ್ ಖುಷಿ ಆದ್ರ ಅಂತ ಕೇಳ್ತಾರಂತೆ. ಯಾರೇ ಕೇಳ್ತಾರೆ ಈ ಟೈಮಲ್ಲಿ ಈ ಎಲ್ಲ ಪ್ರಶ್ನೆಗಳನ್ನ. ಆ ಒಂದು ಅವರು ಜೈಲಲ್ಲಿ ಇದ್ದಂತಹ ಸಂದರ್ಭದಲ್ಲೂ ಕೂಡ ಪ್ರೊಡ್ಯೂಸರ್ ಬಗ್ಗೆ ಯೋಚನೆ ಮಾಡಿದ್ದಾರೆ ಅಂತಂದರೆ ನೀವು ಯೋಚನೆ ಮಾಡಬೇಕು ಅವರ ಮೈಂಡ್ ಸೆಟ್ ಹೇಗಿದೆ ಅಂತ. ಬಹುಶಃ ದರ್ಶನ್ ಅವರು ಒಂದು ಕಡೆ ಪುಣ್ಯ ಮಾಡಿದ್ರು, ಹಾಗೆ ಇಂತಹ ಸೆಲೆಬ್ರಿಟೀಸ್ಗಳನ್ನು ಪಡೆಯೋದಕ್ಕೆ ದರ್ಶನ್ ಅವರು ಪುಣ್ಯ ಮಾಡಿದ್ರು. ಇಂತಹ ಒಬ್ಬ ನಾಯಕ ನಟನನ್ನು ಪಡೆಯೋದಕ್ಕೆ ಆ ಸೆಲೆಬ್ರಿಟೀಸು ಕೂಡ ಪುಣ್ಯ ಮಾಡಿದ್ರು ಅಂತ ಹೇಳ್ಬೋದು. ಆನಂತರದಲ್ಲಿ ಒಂದು ಪ್ರಶ್ನೆಗೆ ಅವರು ಉತ್ತರವನ್ನು ಕೊಡ್ತಾರೆ. ಅಂದರೆ 1 ವರ್ಷದ ಹಿಂದೆ ಒಂದಷ್ಟು ವಿಚಾರಗಳು ಚರ್ಚೆ ಆಯಿತು. ದರ್ಶನ್ ಅವರ ಫ್ಯಾನ್ಸು ಅನ್ಎಜುಕೇಟೆಡ್ಸು, ಅನಕ್ಷರಸ್ಥರು, ಅವ್ರಿಗೇನು ಗೊತ್ತಾಗೋದಿಲ್ಲ ಅನ್ನೋ ರೀತಿಯಲ್ಲಿ. ಸೊ ಈ ಟೈಮ್ನಲ್ಲಿ ಅವರು ಅದನ್ನು ಹೇಳ್ತಾರೆ, ದರ್ಶನ್ ಅವರ ಫ್ಯಾನ್ಸು ಅನ್ಎಜುಕೇಟೆಡ್ಸ್ ಅಲ್ಲ. ಈ ರೀತಿ ಹೇಳಿದವ್ರಿಗೆ ಒಂದು ಕಾಲೇಜ್ ಥರ ಮಾಡಿ ನಾವೇ ಎಜುಕೇಟ್ ಮಾಡೋಣ ಅಂಥವ್ರಿಗೆ ಅನ್ನೋ ರೀತಿಯಲ್ಲೂ ಕೂಡ ಹೇಳ್ತಾರೆ. ಯಾರು ಹೇಳಿದರೆ ಅಂಥವ್ರಿಗೆ ನಾವು ಎಜುಕೇಟ್ ಮಾಡೋಣ ಅನ್ನೋ ರೀತಿಯಲ್ಲೂ ಕೂಡ ಮಾತಾಡ್ತಾರೆ. ಹಾಗೆ ಒಂದು ಮೀಡಿಯಾಗೆ ಒಂದು ಸ್ಮಾಲ್ ರಿಕ್ವೆಸ್ಟನ್ನು ಮಾಡ್ಕೊತಾರೆ ವಿಜಯಲಕ್ಷ್ಮಿ ಅವರು. ನೀವೇನು ಸುದ್ದಿನ ತಗೊಳ್ತೀರಾ, ಸ್ವಲ್ಪ ಅದನ್ನು ಕ್ರಾಸ್ ವೆರಿಫಿಕೇಷನ್ ಮಾಡಿ ತಗೊಳ್ಳಿ, ಅದರಿಂದ ಕೆಲವೊಬ್ಬರಿಗೆ ಹರ್ಟ್ ಆಗುತ್ತೆ ಅನ್ನೋ ರೀತಿಯಲ್ಲೂ ಕೂಡ ಒಂದು ಪೊಲೈಟ್ ಆಗಿ ಹೇಳುವಂತಹ ರೀತಿಯಲ್ಲೂ ಕೂಡ ನಾವು ನೋಡಬಹುದು. ಸೊ ಒಂದು ಸ್ಮಾಲ್ ಪ್ರೋಮೋನಲ್ಲಿ ಸಾಕಷ್ಟು ವಿಚಾರಗಳನ್ನು ಹಂಚ್ಕೊಂಡಿದ್ದಾರೆ. ಸೊ ಡಿ ಕಂಪನಿ ಎಂಬ ಒಂದು ಯೂಟ್ಯೂಬ್ ಚಾನಲಲ್ಲಿ ಈ ಒಂದು ಪ್ರೋಮೋ ನೀವು ಗಮನಿಸಬಹುದು. ಹಾಗೆ ಈ ಪ್ರೋಮೋ ಹಾಕಿದಾಗಿನಿಂದ ಈ ಕ್ಷಣದವರೆಗೂ ಕೂಡ ಸಾಕಷ್ಟು ವ್ಯೂಸನ್ನು ಪಡ್ಕೊಳ್ತಾ ಇದೆ. ಅಲ್ಲಿ ಬರುವಂತಹ ಅಷ್ಟೂ ಕಮೆಂಟ್ಗಳಲ್ಲೂ ಕೂಡ ವಿಜಯಲಕ್ಷ್ಮಿ ಅವ್ರ ಬಗ್ಗೆ ಆಗಲಿ, ದರ್ಶನ್ ಅವರ ಬಗ್ಗೆ ಆಗಲಿ, ಡೆವಿಲ್ ಸಿನಿಮಾದ ಬಗ್ಗೆ ಆಗಲಿ, ಆ ಸಿನಿಮಾದಲ್ಲಿ ಅವರ ಲುಕ್ ಹೇಗಿದೆ ಅನ್ನೋದ್ರ ಬಗ್ಗೆ ಆಗಲಿ ಸಾಕಷ್ಟು ಅವರ ಒಂದು ಫ್ಯಾನ್ಸು ಚರ್ಚೆ ಮಾಡ್ತಾ ಇದ್ದಾರೆ. ವಿಜಯಲಕ್ಷ್ಮಿ ಅವರಿಗೆ ಅವ್ರ ಫ್ಯಾನ್ಸು ಅತ್ತಿಗೆ ಅಂತ ಕರೀತಾರೆ, ಅದನ್ನು ಬಿಟ್ಟರೆ ದೇವತೆ ಅಂತ ಕರೀತಾರೆ. ಸೊ ಆ ದೇವತೆ ಅಂತ ಯಾಕೆ ಕರೀತಾರೆ ಅನ್ನೋದನ್ನ ನಾವು ಫುಲ್ ಎಪಿಸೋಡ್ ನೋಡಿದ್ರೆ ಗೊತ್ತಾಗುತ್ತೆ. ಆ 1 ವರ್ಷದಿಂದ ಏನೇನಾಯಿತು, ಅವ್ರ ಮನಸ್ಸಲ್ಲಿದ್ದಂತಹ ಸಾಕಷ್ಟು ಭಾವನೆಗಳನ್ನು ಅವರು ಇಂಟರ್ವ್ಯೂನಲ್ಲಿ ಹಂಚ್ಕೊಂಡಿದ್ದಾರೆ. ಸೊ ಅದನ್ನು ನಾವು ಡಿ ಕಂಪನಿ ಅನ್ನುವಂಥ ಯೂಟ್ಯೂಬ್ ಚಾನಲಲ್ಲಿ ಮುಂದಿನ ದಿನಗಳಲ್ಲಿ ಬರುತ್ತೆ. ಸೊ ನಾವು ಅದನ್ನು ಕಣ್ತುಂಬಿಕೊಳ್ಳಬಹುದಾಗಿದೆ. ಇನ್ನಷ್ಟು ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಕನ್ನಡ ಪಿಕ್ಚರ್.